ಶಾಸಕ ವಿನಯ್ ಕುಲಕರ್ಣಿ ಅವರ ಹಸ್ತದ ಅನ್ನೋದು ಪ್ರೂವ್ ಆಗಿದೆ. ಅಪರಾಧಿಪ ಆ ವ್ಯಕ್ತಿ ಅನ್ನೋದು ಪ್ರೂವ್ ಆಗಿದೆ. ಇನ್ನು ಶಿಕ್ಷೆ ಇವತ್ತು ಘೋಷಣೆ ಆಗ್ತದೆ, ಏನಾಗ್ತದೆ ನೋಡೋಣ, ಜೀವಾವಧಿ ಆಗ್ತದನೋ ಮತ್ತೇನಾಗ್ತದನೋ ಆ ಮಾತು ಬೇರೆ. ಆದರೆ ನಮ್ಮ ಭಾರತೀಯ ದಂಡ ಸಂಹಿತೆ 1860 IPC ವಿವಿಧ ಕಲಂಗಳ ಒಳಗೆ 17 ಮಂದಿಗೆ ಏನಪ್ಪ ಅಪರಾಧಿಗಳು ಪ್ರೂವ್ ಆಗ್ಯದ. ಇನ್ನು ಯಾರ್ಯಾರು ಯಾವ ರೀತಿಯಿಂದ ಆಗ್ಬೋದು ಅವ್ರಿಗೆ ಶಿಕ್ಷೆ ಅನ್ನುವಂಥದ್ದು ಅದೇನಾಗ್ತದೆ ಬದಿಗಿರಲಿ. ಆದರೆ ಇಂಥ ಅಪರಾಧೀಕರಣದ ವ್ಯವಹಾರಗಳು ಭಾಳ ಕೆಲವೊಂದ್ರಲ್ಲಿ ಭಾಳ ತಪ್ಪಿಸ್ಕೊಂಡು ಹೋಗಿಬಿಡ್ತಾವೆ. ನಮ್ಮ ದೇಶದಲ್ಲಿ ರಾಜಕೀಯ ಅಪರಾಧೀಕರಣದೊಳಗೆ ಸಿಗೋರು ಭಾಳ ಕಡಿಮೆ, ಭಾಳ ಅಪರೂಪ ಮಾಡಿರ್ತಾರೆ ನಿಶ್ಚಿತವಾಗಿಯೂ. ಆದರೆ ಸಾಕ್ಷರತೆ ಏನು ಮಾತಾಡಲಿಕ್ಕೆ ಬರ್ತಾರೆ, ಏನೋ ಅನ್ನೋಕ್ಕೆ ಆಗೋದಿಲ್ಲ. ಇವತ್ತು ವಿನಯ್ ಕುಲಕರ್ಣಿ ಅವರ ಈ ಘಟನೆ, ಆ ವ್ಯಕ್ತಿ ಸಿಕ್ಕಂಥ ಅಪರಾಧ ಆದಂಥ ಘಟನೆ ನೆನಪಿಸ್ಕೊಂಡಾಗ ಇಂಥ ರಾಜಕಾರಣ ಒಬ್ಬಲ್ಲ ಒಂದು ಕಡೆ ಆದರು, ಒಬ್ಬರಿಲ್ಲ ಒಬ್ಬರು, ಇನ್ನೊಬ್ಬರು ಮತ್ತೊಬ್ಬರು ಸಿಗೋದು ಗ್ಯಾರಂಟಿ ಅನ್ನೋದು ನಿಶ್ಚಿತ ಅದ. ನಮ್ಮ ನ್ಯಾಯಾಂಗದ ಒಂದು ಏನಪ್ಪ ಹಿಡಿತದಲ್ಲಿ ಸಿಕ್ಕರೆ ಶಿಕ್ಷೆ ಆಗೋದು ನಿಶ್ಚಿತ ಅನ್ನುವಂಥದ್ದು. ಆದರೆ ಇಲ್ಲಿ ಏನಪ್ಪ ಅಂತಂದ್ರೆ ನಾವು ಅತ್ಯಂತ ಒಂದಿಷ್ಟು ಎಚ್ಚರಿಕೆಯಿಂದ ಮತ್ತೊಂದು ಮಾತು ಹೇಳ್ಬೇಕಾಗಿದೆ. ಇಂಥ ರಾಜಕಾರಣ ನಮ್ಮಲ್ಲಿ ಯಾಕೆ ಬೆಳೀತಾ ಇದೆ, ಅದು ಯಾಕೆ ತಡೀಲಿಕ್ಕೆ ನಮಗೆ ಆಗ್ತಾ ಇಲ್ಲ ಅಂತೇಳಿ. ವಿನಯ್ ಕುಲಕರ್ಣಿ ಅಂತವ್ರು ಇನ್ನೂ ಸಾಕಷ್ಟು ಜನ ಇದ್ದಾರೆ, ತೆರೆ ಮರೆಯಲ್ಲಿದ್ದಾರೆ, ಕಲ್ಲಿ ಕಾಣೋದಿಲ್ಲ. ಅನೇಕರ ಮೇಲೆ ಆರೋಪಗಳಿದ್ದಾವೆ, ಭೂ ಮಾಫಿಯಾ ಬಗ್ಗೆ, ಅದರ ಕಾಲಕ್ಕೆ ಸಾರಾಯಿ ಮಾಫಿಯಾ ಬಗ್ಗೆ, ಮತ್ತೊಂದು ಮಾಫಿಯಾ ಬಗ್ಗೆ ಹೆಚ್ಚು ಕಡಿಮೆ ಒಂದಿಲ್ಲ ಒಂದು ಆರೋಪ ಇದ್ದೇ ಇರ್ತದೆ. ಈ ಹಿಂದೆ ಅಂತಿದ್ರು HDK ಅವರು ತಮ್ಮ ಅಣ್ಣನ ಮಗಳ ಮೇಲೆ ಬಂದಾಗ ಹೇಳಿದರು, ಇಲ್ಲ ಪ್ರೂವ್ ಆಗುವವರೆಗೆ ಅವ್ರ ಆರೋಪಿ ಅಷ್ಟು ಅಪರಾಧಿ ಅಲ್ಲ ಅಂತೇಳಿ. ಅಂದರೆ ಅಷ್ಟರ ಮಟ್ಟಿಗೆ ಬಂಡತನ ಬಂದುಬಿಟ್ಟದೆ ನಮ್ಮ ರಾಜಕಾರಣಿಗಳಲ್ಲಿ ಆಯಿತು, ಅಧಿಕಾರಶಾಹಿಯಲ್ಲಿ ಆಯಿತು. ಅಧಿಕಾರಶಾಹಿಗಳು ಪಾಪ ನಾವು ಲೋಕಾಯುಕ್ತರು ಸಾಕಷ್ಟು ಈಗಾಗಲೇ ಹಲವು ಸಲ ಮಾತಾಡಿದ್ದದ. ಲೋಕಾಯುಕ್ತರು ಹಲವು ಸಲ ಅವರ